ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ಈದ್ ಗೆಟ್ ಟುಗೆದರ್ ಅನ್ನ ಆಯೋಜಿಸ್ತೀವಿ. ಈ ಬಾರಿ ವಿಶೇಷವಾಗಿ ಕೆಲವು ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಇದರಲ್ಲಿ ಒಳಗೊಳಿಸಿದ್ದೀವಿ. ನಮ್ಮ ರಾಷ್ಟ್ರದಲ್ಲಿ ಈ ಹಬ್ಬಗಳು ಅಂತ ಹೇಳಿದ್ರೆ ಇದು ಪರಸ್ಪರ ಹೃದಯಗಳನ್ನು ಬೆಸೆಯುವ, ಪರಸ್ಪರ ಸೌಹಾರ್ದತೆಯನ್ನು ಉಂಟು ಮಾಡುವ, ಪರಸ್ಪರ ಅನೋನ್ಯತೆಯನ್ನು ಸೃಷ್ಟಿ ಮಾಡುವ, ಈ ರೀತಿ ಒಂದು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಅವಕಾಶಗಳಾಗಿರ್ತದೆ ಹಬ್ಬಗಳು ಅಂತ ಹೇಳಿದ್ರೆ. जो गुजर गई ईद उसकी मुबारकबाद देता हूँ, क्योंकि ईद मिलन के नाम पर मिले हैं. जैसा जनाब मजीद साहब फरमा रहे थे कि ईद के नाम पर मिलना जो है एक तो खुशियाँ लेकर आता है साथ में. ಕಾರ್ಯಕ್ರಮವನ್ನು ಈದ್ ಆಯೋಜಿಸಿ ಎಲ್ಲರನ್ನೂ ಒಟ್ಟು ಸೇರಿಸಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಷ್ಟದ ನಂತರ ಸಿಕ್ಕುವ ಫಲ ಅದೇ ಈದ್. ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ ಮಜೀದ್ ಅವರು ಮತ್ತು ಅಮ್ಜದ್ ಅವರು ಬಹಳ ಆತ್ಮೀಯ. ಬಹಳ ಸಂತೋಷ. ಈದ್ ಸೌಹಾರ್ದ ಕೂಟವನ್ನು ಮಾಡಿದ್ದಾರೆ ನಮ್ಮ ಸ್ನೇಹಿತರಾದಂಥ ಮಜೀದ್ ಅವರು. ತಮ್ಮೆಲ್ರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನ ಹೇಳ್ತಾ ನಿಜವಾಗಲೂ ಭಾರಿ ಸಂತೋಷದಿಂದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀವಿ. ಇವತ್ತು ಬಹಳ ಸಂತೋಷ, ಖುಷಿಯನ್ನ ತಂದಿದೆ ನಮ್ಗೆಲ್ಲರಿಗೆ. ಕಾರಣ ಅಂದ್ರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು SDP ಅಧ್ಯಕ್ಷ ಆದಂತ ಮಜೀದ್ ಬಿ ಅವರು ಈದ್ ಗೆಟ್ ಟುಗೆದರ್ ಪಾರ್ಟಿ ಅಂತ ಇವತ್ತು ನನ್ನ ಅನಿಸಿಕೆ ರಾಜಕೀಯ ವತಿಯಿಂದ ಇದು ಮೊದಲೇ ಬಾರಿ ನನ್ಗನ್ನಿಸ್ತಾ ಇದೆ. ಇವತ್ತು ಇದು ದೇಶದಲ್ಲಿ ನಡೆಯುವ ವಾತಾವರಣದಲ್ಲಿ ನಾವು ಚರ್ಚೆ ಮಾಡೋದ ಹಿನ್ನೆಲೆಯಲ್ಲಿ ಇವತ್ತು ಮಜೀದ್ ಬಿ ಅವರು ಈದ್ ಗೆಟ್ ಟುಗೆದರ್ ಅಂತ ಇಟ್ಟಿದ್ದಾರೆ. ಬಹಳ ಒಳ್ಳೇದು ಕೆಲಸ ಅಂತ ಹೇಳಕ್ ಬಯಸಿ ನನ್ನ ಕಡೆಯಿಂದ ಅವ್ರ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಈದ್ ಸೌಹಾರ್ದತಾ ಅಭಿನಂದನೆಗಳು. ಸೌಹಾರ್ದ ಕೂಟನ ಇವತ್ತು ಕರೆದಿದ್ದಾರೆ. ನಾನು ಮುಜೀಬ್ ಅಣ್ಣ ಅವ್ರಿಗೆ ಮತ್ತು ಎಲ್ಲ ನಮ್ಮ ಸಹೋದರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಈ ಒಂದು ಪ್ರೀತಿಯ ಸಂಬಂಧ ಏನಿದೆ, ಈ ಸಂಬಂಧಗಳು ಮತ್ತೆ ಮತ್ತೆ ಬೇರೆಯವರು ಕರಿಬೇಕು. ಸೌಹಾರ್ದ ಕೂಟದಲ್ಲಿ SDPIನ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಮಜೀದ್ ಸರ್ ಅವರಿಗೆ, ಅಣ್ಣನರವರಿಗೆ ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಇಂಥ ಸೌಹಾರ್ದ ಕೂಟಗಳು ಆಗಾಗ ತುಂಬ ಅವಶ್ಯಕತೆ ಇರುತ್ತೆ. ನಾವು ಸಂತೋಷದಲ್ಲಿ ಒಂದಿಷ್ಟು ವಿಷಯಗಳನ್ನು ಪರಸ್ಪರ ಹಂಚ್ಕೊಳ್ಳೋದು ಕೂಡ ಈ ಸೌಹಾರ್ದಕ್ಕೆ ಒಂದು ಅರ್ಥ ಬರ್ತದೆ. ನಮ್ಮ ಮಜೀದ್ ಅಬ್ದುಲ್ ಮಜೀದ್ ಕೊಡ್ಲಿ ಅವರು, SDP ಅವರು, ಇವರು ನನಗೆ ಕರೆದದ್ದಕ್ಕೆ ಇವರೆಲ್ಲ ನನ್ನ ಶುಭಾಶಯಗಳು ಹೇಳ್ತಾ